ಸಿನಿಮಾ ನೋಡಿದವರು ಅರ್ಥ ಆಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇದು ಉಪೇಂದ್ರ ಅವರ ಸಿನಿಮಾನೇ. ಯೂಟ್ಯೂಬ್ ಮಾಡತ್ತೀನಿ ರೀ, ಅದಕ್ಕೆ ವಿಡಿಯೋ ಮಾಡ್ತೀನಿ ರೀ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವಂತನ ನೋಡಿದ್ರೆ. ಹಲೋ ಗಾಯ್ಸ್, ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಇವತ್ತು ನಾನು ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ಆರೋಗ್ಯರಿ ಊರನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಆರೋಗ್ಯರಿ ಗ್ರಾಮ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಈಗೇನು ನೋಡ್ತಾ ಇರಲಿಲ್ಲ, ಇದು ಹಾರಗೇರಿಯ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಇದು ಹಾರಗೇರಿಯ ಬಸ್ ನಿಲ್ದಾಣ. ಗಾಯ್ಸ್, ಈಗ ಹಾರಗೇರಿ ಊರಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತಾನೆ ಬನ್ನಿ. ಈಗೇನು ನೋಡ್ತಾ ಇಲ್ಲ ಗಾಯ್ಸ್, ಇದೇ ಹಾರಗೇರಿ ಊರು. ಆ ಕಡೆ ಅಂಗಡಿ ಹಾಕಿರ್ತಾರೆ. ಇದೇ ಸಣ್ಣ ಊರು, ಅದರಲ್ಲಿ ನೋಡೋದಕ್ಕೆ ತುಂಬ ದೇವಸ್ಥಾನಗಳು ಮತ್ತು ತುಂಬ ಏನೇನೋ ಇದೆ. ಇಲ್ಲಿ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಬನ್ನಿ ನಾನು. ಗಾಯ್ಸ್, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಏನು ಬಾವಿನ ಕಟ್ಟಿದ್ದಾರೆ, ಅದನ್ನು ತೋರಿಸ್ತೇನೆ ಬನ್ನಿ ನಿಮಗೆ ಯಾವ ಥರ ಇದೆ ಅಂತ ಗಾಯ್ಸ್. ಗಾಯ್ಸ್, ಯಾವ ಸಿನಿಮಾ ರಿಲೀಸ್ ಆಗಿದೆ, ಯಾರು ನೋಡಿದಾರೆ ಅಂತ ಕಮೆಂಟ್ ಮಾಡಿ. ಸಿನಿಮಾ ನೋಡಿದವರು ಅರ್ಥ ಆಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇದು ಉಪೇಂದ್ರ ಅವರ ಸಿನಿಮಾನೇ ಆ ಥರ. ಅವ್ರು ಮಾಡೋ ಸಿನಿಮಾಗಳು ಯಾವುವು ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ನೋಡಿದರೆ ನೀವು ಏನಾದರೂ ಯುವ ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ. ಅರ್ಥ ಆಗಿದ್ರೆ ಇರ್ತಾರೆ ಒಳಗಡೆ ನಮ್ಮನೆ ನೋಡಿ ಯಾವ ಥರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಒಂದು ದೊಡ್ಡ ಬಾವಿನ ಕಟ್ಟಿದ್ದಾರೆ. ಇದನ್ನು ಈಗ ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಅದನ್ನು ನೀವು ಇಲ್ಲಿ ನೋಡ್ಬೋದು ಯಾವ ಥರ ಇದನ್ನು ಸ್ವಿಮ್ಮಿಂಗ್ ಪೂಲ್ ಥರ. ಗಾಯ್ಸ್, ಈಗ ಇನ್ನೂ 10 ದಿನ ಆದರೆ 2025 ಬರುತ್ತೆ, ಹೊಸ ವರ್ಷ ಬರುತ್ತೆ. ನಾನು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿ ಈಗ 1 ವರ್ಷ ಆಗ್ತಾ ಬರ್ತಾಯಿದೆ. ಆಗ ಚಾನಲ್ಗೆ 385 ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದು ನಿಮಗೆ ಕಡಿಮೆ ಅನ್ನಿಸ್ತಿರ್ಬೋದು, ಇದು ನನಗೆ ಜಾಸ್ತಿನೇ. ಯಾಕಂದರೆ ಜನ ಇಷ್ಟಪಡ್ತಾರೆ ಅಂತ ಗೊತ್ತಿರಲಿಲ್ಲ, ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋನ ಹಾಕ್ತಾ ಬರಲಿಲ್ಲ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಗ್ರೋ ಆಗಲಿಲ್ಲ. ಇನ್ನು ಮುಂದೆ 2024ರಲ್ಲಿ ಏನು ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಹೇಳ್ತೀನಿ, 2025ರಲ್ಲಿ ನಾನು ಏನಾದರೂ ಒಂದು ಯೂಟ್ಯೂಬಲ್ಲಿ ಮಾಡ್ತೀನಿ. ಇಲ್ಲಾಂದರೆ ಬೇರೆ ಸಕ್ಸಸ್ ಆಗಲಿಲ್ಲ ಅಂದರೆ ಬೇರೆ ಕೆಲಸ ಇಡ್ತೀನಿ. ಇಲ್ಲಿ ಕಡಂಗ್ಲನ್ನು ಗುಡ್ಡಾಕಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು. ₹20 ಒಂದು ಪ್ಲೇಟ್ ಅಂತೆ ಗಾಯ್ಸ್. ನೋಡೋಣ, ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಯಾವ ಥರ ಇದನ್ನು ಮಾರ್ತಾಯಿದ್ದಾರೆ ಅಂತ ಗುಡ್ಡಾಕಿ. ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಗಾಯ್ಸ್. ದುಡ್ಡು ಕೊಟ್ಟು ಬಂದೆ, ₹20 ಒಂದು ಪ್ಲೇಟ್ ಅಂತೆ. ತುಂಬ ಚೆನ್ನಾಗಿತ್ತು. ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಜಾಗಗಳಿವೆ. ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಗಾಯ್ಸ್, ಇಲ್ಲಿ ಒಂದು ಟೀ ಸ್ಟಾಲ್ ಇದೆ. ಇಲ್ಲಿ ತುಂಬ ಜನ ಇಲ್ಲಿ ಟೀ ಕುಡಿಯೋಕ್ಕೆ ಬರ್ತಾಯಿದ್ದಾರೆ. ತುಂಬ ಚೆನ್ನಾಗಿರ್ಬೋದು, ಅದಕ್ಕೆ ಕುಡ್ತಾಯಿದ್ದಾರೆ. ನಾನು ಈಗ ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಇರೋದು ಅಂತ. ಟೀ ತೋರಿಸ್ತೇನೆ ನಿಮಗೆ. ಆಗಲಿಂದ ತುಂಬ ಜನ ಇಲ್ಲಿ ಕುಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಈಗ ಟೇಸ್ಟ್ ಮಾಡ್ತೀನಿ. ಒಂದು ಕಪ್ ಹೇಳ್ರಿ. ನೋಡಿ ಗಾಯ್ಸ್ ಯಾವ ಥರ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಮಾಡತ್ತೀನಿ ರೀ, ಅದಕ್ಕೆ ವಿಡಿಯೋ ಮಾಡ್ತೀನಿ ರೀ. ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ ಗಾಯ್ಸ್.
ಈಗ ಒಂದು ಕಪ್ ಹೇಳಿದ್ದೀನಿ, ಒಂದು ಕಪ್ 5 ರೂಪಾಯಿ ಅಂತೆ. ಬನ್ನಿ guys, ಈಗ ಕಳಿಸ್ತಾರೆ. ಅದು ಹೆಂಗೆ ಬಿಡ್ತೇನೆ ಯೂಟ್ಯೂಬ್ದಾಗ ಈಗ ಒಂದು ಟೀ ಕೊಟ್ಟಿದ್ದಾರೆ. ಟೀ ಕುಡಿಯೋಣ. ಯಾಕಂದ್ರೆ ಇವ್ರದ್ದು ಒಂದು ಚಾನಲ್ ಇದೆ ಅಂತ ಇನ್ನೂ ಸ್ವಲ್ಪ ಕೇಳಿ ಇವ್ರ ಚಾನಲ್ ಯಾವುದು ಅಂತ ಹೇಳಿ ಅದನ್ನು ಎಷ್ಟು ಹೇಳ್ತೀನಿ ನಿಮಗೆ. ಅದಕ್ಕೆ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಬೋದು. ಚೆನ್ನಾಗಿದೆ ಚಾ. ಇದು ಹಾರಗೇರಿಯ ಸಿನಿಮಾ ಥಿಯೇಟರ್ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಈಗೇನು ನೋಡ್ತಾ ಇರೋದು ಹಾರಗೇರಿಯ ಸಿನಿಮಾ ಥಿಯೇಟರ್ ಯಾವ ಥರ ಇದೆ ಅಂತ ನೋಡಿ. ಈಗ VY ಸಿನಿಮಾ ರಿಲೀಸ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಶೋ ನೋಡ್ಬೋದು. ಯಾವ ಥರ 12 ಗಂಟೆಯಿಂದ 3 ಗಂಟೆವರೆಗೂ ಹೋಗ್ತಿ, 3 ರಿಂದ 6 ಗಂಟೆವರೆಗೂ ಹೋಗ್ತಿ, 6 ರಿಂದ 9 ಗಂಟೆವರೆಗೂ, 9 ರಿಂದ 12 ಗಂಟೆ. ಗಾಯ್ಸ್ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಮಂಕಿನ ನೋಡಿದೆ. ಮಂಕಿನ ಯಾವ ಥರ ಸರಪಳಿಯಿಂದ ಕಟ್ಟಿ ಸಾಕ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಗಾಯ್ಸ್ ಇಲ್ಲಿ ನೋಡ್ಬೋದು ಯಾವ ಥರ ಮಂಗ್ಯಾನ ಸಾಕಿದ್ದಾರೆ ಅಂತ. ಇವರು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗಾಯ್ಸ್. ಇದು ಎಸ್ನೂಫಿ ತಗೋ ಬೇಡ ಬಿಡಿ ಇವತ್ತು. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಕಡ್ಡಾಯ ಮಾಡಿಲ್ಲಣ್ಣ. ಹೆಸರು ಕರಿ ನೋಡ್ರ ನೋಡ್ತೀನಿ. ಹೆಂಗೋ ತಡ್ಕೋತಾ ಇದೆಯಾ? ಒಂದ್ ದಿನದಲ್ಲಿ ಒಂದ್ ಅರ್ಧ ಗಂಟೆ ನನಗಿಷ್ಟ ಆಗೋ ತರ ಇರ್ಲಿಲ್ಲ. ಅದಕ್ಕೋಸ್ಕರ ಜೀವನ ಪೂರ್ತಿ ಅಳ್ತಾ ಕೂರಕ್ಕಾಗಲ್ವಲ್ಲ. ನೋಡಿದ್ರಲ್ಲ ಗಾಯ್ಸ್ ಯಾವ ಥರ ಮಂಗೆ ಆಟ ಆಡ್ತಾರೆ ಇತ್ತು ಅಂತ. ಇದನ್ನ ಅವರು 2 ವರ್ಷದಿಂದ ಸಾಕಿದ್ದಾರೆ ಅಂತ. ರಾತ್ರಿ ಆದರೆ ಇವರು ಒಳಗೋಯ್ತಾರೆ ಇದಕ್ಕೆ. ಇದು ನಾವೇನೇನು ತಿಂತೀವೋ ಅದೆಲ್ಲ ತಿನ್ನತ್ತೆ ಅಂತ. ಇಲ್ಲಿ ಒಂದು ದೇವಸ್ಥಾನವಿದೆ, ಆರೋಗ್ಯ ಇದೊಂದು ತುಂಬ ಚೆನ್ನಾಗಿ ತುಂಬ ದೊಡ್ಡದಾದ ದೇವಸ್ಥಾನವಿದೆ. ಆ ದೇವಸ್ಥಾನ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಈಗೇನು ನೀವು ನೋಡ್ತಾ ಇರಲ್ಲ ಗಾಯ್ಸ್, ಇದೇ ಮಹಾದ್ವಾರ. ಈ ಮಹಾದ್ವಾರದಿಂದ ಒಳಗಡೆ ಹೋಗಬೇಕು. ಈಗ ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಅಂತ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ದೇವಸ್ಥಾನ ಆವರಣ ಯಾವ ಥರ ಇದೆ ಅಂತ ನೋಡ್ಬೋದು ಗೈಸ್. ನಾವು ಆಗಲೇ ಹೋಗಿದ್ವಲ್ಲ, ಅದು ಯಾವ ಥರ ಇದೆ ಅಂತ ನೋಡಿದ್ವಿ. ಈಗ ಇಲ್ಲಿ ಇದು ಶ್ರೀ ಶಿವಾನಂದ ಭಾರತಿ ಸಭಾಭಾವ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಶಿವಾನಂದ ಭಾರತೀಯ ಸ್ವಾಮೀಜಿಯ ಮೂರ್ತಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ನೋಡಿದಲ್ಲ ಗಾಯ್ಸ್ ಹಾರಗೇರಿ ಊರಲ್ಲಿ ಏನೇನಿತ್ತು ಅಂತ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ವಿಡಿಯೋ ಆದ್ರೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.